ರಾಜ್ಯ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಆತಂಕದ ವಿಷಯ ಅಂದ್ರೆ ಈ ಲಿಸ್ಟ್ ನಲ್ಲಿ ಕೊಡಗು ವಿವಿ ಕೂಡ ಇದೆ. ಸರ್ಕಾರದ ಈ ನಿರ್ಧಾರಕ್ಕೆ ಕೊಡಗಿನಲ್ಲಿ ಆಕ್ರೋಶ ಭುಗಿಲೆದಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಗ್ಯಾರಂಟಿ ಅಂತಾನೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ನುಡಿದಂತೆ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿ ಕೂಡ ಮಾಡಿದೆ. ಆದರೆ ಈಗ ಫ್ರೀ ಯೋಜನೆಗಳಿಂದ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಕಾಸಿಲ್ಲದೆ ಒದ್ದಾಡ್ತಿದೆ. ಕೊಡಗು ವಿವಿಗೂ ತಟ್ಟಿದ ಗ್ಯಾರಂಟಿ ಎಫೆಕ್ಟ್. ವಿವಿ ಬಂದ್ ಮಾಡಿದರೆ ಹೋರಾಟ ಗ್ಯಾರಂಟಿ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ವಿಲ ಅಂತ ಒದ್ದಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಈ ಪೈಕಿ ಕೊಡಗು ವಿವಿಯನ್ನು ಕೂಡ ಬಂದ್ ಮಾಡಲು ನಿರ್ಧರಿಸಿದೆ. ಸರ್ಕಾರದ ಈ ನಡೆಗೆ ಕೊಡಗಿನ ಜನ ಕೆರಳಿ ಕೆಂಡವಾಗಿದ್ದಾರೆ. ಸರ್ಕಾರವೇನೋ ನೂತನ ವಿಶ್ವವಿದ್ಯಾನಿಲಯಕ್ಕೆ ಜಾಗದ ಕೊರತೆ ಇದೆ ಅಂತ ಹೇಳ್ತಿದೆ. ಆದರೆ ಕೊಡಗು ಜಿಲ್ಲೆಯ ವಿವಿಗೆ 100 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಕಟ್ಟಡವಿದೆ. ಅದರಲ್ಲೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ವಿವಿಗಳನ್ನು ಮುಚ್ಚುವ ನಿರ್ಧಾರ ಸರಿಯಲ್ಲ ಅಂತ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಕಿಡಿಕಾರಿದ್ದಾರೆ. ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ ಒಟ್ಟು 7 ಯೂನಿವರ್ಸಿಟಿಯನ್ನು ಈ ರೀತಿ, ಅದರಲ್ಲಿ ಕೊಡಗು ಜಿಲ್ಲೆಯು ಒಂದು. ನಾವು ಯೂನಿವರ್ಸಿಟಿ ಮಾಡಿದ್ದು ಅದಕ್ಕೆ ಪೂರಕವಾಗಿ ಏನು ದಾಖಲಾತಿಗಳನ್ನು ಮಾಡಬೇಕು ಅದನ್ನು ಕಳಿಸಿದರೆ ಕೇಂದ್ರದಿಂದ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಕೂಡ ಹಣ ಬಿಡುಗಡೆ ಮಾಡ್ತದೆ. ಆದರೆ ಏನೂ ಮಾಡದೆ BJP ಸರ್ಕಾರ ಮಾಡಿದ್ದು ಅಂತ ಹೇಳೋ ಒಂದೇ ಉದ್ದೇಶದಿಂದ ಹಣನೂ ಬಿಡುಗಡೆ ಮಾಡಿಲ್ಲ. ಇದು ಮಕ್ಕಳ ಒಂದು ಅಲ್ಲಿ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಭವಿಷ್ಯದ ಮೇಲೆ ಚೆಲ್ಲಾಟ ಆಡುವಂಥ ಕೆಲಸ. ಒಳ್ಳೆಯ ಕೆಲಸ ಅಭಿವೃದ್ಧಿ ಮಾಡಿದಾಗ ಅದರಲ್ಲಿ ರಾಜಕೀಯವನ್ನು ತೂರುವಂಥದ್ದು ಸರಿಯಲ್ಲ. ಸರ್ಕಾರ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಅಂತ ಎಂಥವರಿಗೂ ಅರ್ಥವಾಗುತ್ತೆ. ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡ ಕೇಳೋದಿಷ್ಟೇ. ಕಾಸಿಲ್ಲ ಅಂದ ಮೇಲೆ ಗ್ಯಾರಂಟಿಯನ್ನ ನೀಡಿದ್ದೇಕೆ? ಈಗ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಪರದಾಡ್ತಿರೋದೇಕೆ? ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಆತಂಕದ ವಿಷಯ ಅಂದ್ರೆ ಈ ಲಿಸ್ಟ್ ನಲ್ಲಿ ಕೊಡಗು ವಿವಿ ಕೂಡ ಇದೆ. ಸರ್ಕಾರದ ಈ ನಿರ್ಧಾರಕ್ಕೆ ಕೊಡಗಿನಲ್ಲಿ ಆಕ್ರೋಶ ಭುಗಿಲೆದಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಗ್ಯಾರಂಟಿ ಅಂತಾನೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ನುಡಿದಂತೆ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿ ಕೂಡ ಮಾಡಿದೆ. ಆದರೆ ಈಗ ಫ್ರೀ ಯೋಜನೆಗಳಿಂದ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಕಾಸಿಲ್ಲದೆ ಒದ್ದಾಡ್ತಿದೆ. ಕೊಡಗು ವಿವಿಗೂ ತಟ್ಟಿದ ಗ್ಯಾರಂಟಿ ಎಫೆಕ್ಟ್. ವಿವಿ ಬಂದ್ ಮಾಡಿದರೆ ಹೋರಾಟ ಗ್ಯಾರಂಟಿ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ವಿಲ ಅಂತ ಒದ್ದಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಈ ಪೈಕಿ ಕೊಡಗು ವಿವಿಯನ್ನು ಕೂಡ ಬಂದ್ ಮಾಡಲು ನಿರ್ಧರಿಸಿದೆ. ಸರ್ಕಾರದ ಈ ನಡೆಗೆ ಕೊಡಗಿನ ಜನ ಕೆರಳಿ ಕೆಂಡವಾಗಿದ್ದಾರೆ. ಸರ್ಕಾರವೇನೋ ನೂತನ ವಿಶ್ವವಿದ್ಯಾನಿಲಯಕ್ಕೆ ಜಾಗದ ಕೊರತೆ ಇದೆ ಅಂತ ಹೇಳ್ತಿದೆ. ಆದರೆ ಕೊಡಗು ಜಿಲ್ಲೆಯ ವಿವಿಗೆ 100 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಕಟ್ಟಡವಿದೆ. ಅದರಲ್ಲೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ವಿವಿಗಳನ್ನು ಮುಚ್ಚುವ ನಿರ್ಧಾರ ಸರಿಯಲ್ಲ ಅಂತ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಕಿಡಿಕಾರಿದ್ದಾರೆ. ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ ಒಟ್ಟು 7 ಯೂನಿವರ್ಸಿಟಿಯನ್ನು ಈ ರೀತಿ, ಅದರಲ್ಲಿ ಕೊಡಗು ಜಿಲ್ಲೆಯು ಒಂದು. ನಾವು ಯೂನಿವರ್ಸಿಟಿ ಮಾಡಿದ್ದು ಅದಕ್ಕೆ ಪೂರಕವಾಗಿ ಏನು ದಾಖಲಾತಿಗಳನ್ನು ಮಾಡಬೇಕು ಅದನ್ನು ಕಳಿಸಿದರೆ ಕೇಂದ್ರದಿಂದ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಕೂಡ ಹಣ ಬಿಡುಗಡೆ ಮಾಡ್ತದೆ. ಆದರೆ ಏನೂ ಮಾಡದೆ BJP ಸರ್ಕಾರ ಮಾಡಿದ್ದು ಅಂತ ಹೇಳೋ ಒಂದೇ ಉದ್ದೇಶದಿಂದ ಹಣನೂ ಬಿಡುಗಡೆ ಮಾಡಿಲ್ಲ. ಇದು ಮಕ್ಕಳ ಒಂದು ಅಲ್ಲಿ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಭವಿಷ್ಯದ ಮೇಲೆ ಚೆಲ್ಲಾಟ ಆಡುವಂಥ ಕೆಲಸ. ಒಳ್ಳೆಯ ಕೆಲಸ ಅಭಿವೃದ್ಧಿ ಮಾಡಿದಾಗ ಅದರಲ್ಲಿ ರಾಜಕೀಯವನ್ನು ತೂರುವಂಥದ್ದು ಸರಿಯಲ್ಲ. ಸರ್ಕಾರ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಅಂತ ಎಂಥವರಿಗೂ ಅರ್ಥವಾಗುತ್ತೆ. ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡ ಕೇಳೋದಿಷ್ಟೇ. ಕಾಸಿಲ್ಲ ಅಂದ ಮೇಲೆ ಗ್ಯಾರಂಟಿಯನ್ನ ನೀಡಿದ್ದೇಕೆ? ಈಗ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಪರದಾಡ್ತಿರೋದೇಕೆ? ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಆತಂಕದ ವಿಷಯ ಅಂದ್ರೆ ಈ ಲಿಸ್ಟ್ ನಲ್ಲಿ ಕೊಡಗು ವಿವಿ ಕೂಡ ಇದೆ. ಸರ್ಕಾರದ ಈ ನಿರ್ಧಾರಕ್ಕೆ ಕೊಡಗಿನಲ್ಲಿ ಆಕ್ರೋಶ ಭುಗಿಲೆದಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ.
ಗ್ಯಾರಂಟಿ ಅಂತಾನೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ನುಡಿದಂತೆ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿ ಕೂಡ ಮಾಡಿದೆ. ಆದರೆ ಈಗ ಫ್ರೀ ಯೋಜನೆಗಳಿಂದ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಕಾಸಿಲ್ಲದೆ ಒದ್ದಾಡ್ತಿದೆ. ಕೊಡಗು ವಿವಿಗೂ ತಟ್ಟಿದ ಗ್ಯಾರಂಟಿ ಎಫೆಕ್ಟ್. ವಿವಿ ಬಂದ್ ಮಾಡಿದರೆ ಹೋರಾಟ ಗ್ಯಾರಂಟಿ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ವಿಲ ಅಂತ ಒದ್ದಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಈ ಪೈಕಿ ಕೊಡಗು ವಿವಿಯನ್ನು ಕೂಡ ಬಂದ್ ಮಾಡಲು ನಿರ್ಧರಿಸಿದೆ. ಸರ್ಕಾರದ ಈ ನಡೆಗೆ ಕೊಡಗಿನ ಜನ ಕೆರಳಿ ಕೆಂಡವಾಗಿದ್ದಾರೆ. ಸರ್ಕಾರವೇನೋ ನೂತನ ವಿಶ್ವವಿದ್ಯಾನಿಲಯಕ್ಕೆ ಜಾಗದ ಕೊರತೆ ಇದೆ ಅಂತ ಹೇಳ್ತಿದೆ. ಆದರೆ ಕೊಡಗು ಜಿಲ್ಲೆಯ ವಿವಿಗೆ 100 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಕಟ್ಟಡವಿದೆ. ಅದರಲ್ಲೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ವಿವಿಗಳನ್ನು ಮುಚ್ಚುವ ನಿರ್ಧಾರ ಸರಿಯಲ್ಲ ಅಂತ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಕಿಡಿಕಾರಿದ್ದಾರೆ. ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ ಒಟ್ಟು 7 ಯೂನಿವರ್ಸಿಟಿಯನ್ನು ಈ ರೀತಿ, ಅದರಲ್ಲಿ ಕೊಡಗು ಜಿಲ್ಲೆಯು ಒಂದು. ನಾವು ಯೂನಿವರ್ಸಿಟಿ ಮಾಡಿದ್ದು ಅದಕ್ಕೆ ಪೂರಕವಾಗಿ ಏನು ದಾಖಲಾತಿಗಳನ್ನು ಮಾಡಬೇಕು ಅದನ್ನು ಕಳಿಸಿದರೆ ಕೇಂದ್ರದಿಂದ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಕೂಡ ಹಣ ಬಿಡುಗಡೆ ಮಾಡ್ತದೆ. ಆದರೆ ಏನೂ ಮಾಡದೆ BJP ಸರ್ಕಾರ ಮಾಡಿದ್ದು ಅಂತ ಹೇಳೋ ಒಂದೇ ಉದ್ದೇಶದಿಂದ ಹಣನೂ ಬಿಡುಗಡೆ ಮಾಡಿಲ್ಲ. ಇದು ಮಕ್ಕಳ ಒಂದು ಅಲ್ಲಿ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಭವಿಷ್ಯದ ಮೇಲೆ ಚೆಲ್ಲಾಟ ಆಡುವಂಥ ಕೆಲಸ. ಒಳ್ಳೆಯ ಕೆಲಸ ಅಭಿವೃದ್ಧಿ ಮಾಡಿದಾಗ ಅದರಲ್ಲಿ ರಾಜಕೀಯವನ್ನು ತೂರುವಂಥದ್ದು ಸರಿಯಲ್ಲ. ಸರ್ಕಾರ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಅಂತ ಎಂಥವರಿಗೂ ಅರ್ಥವಾಗುತ್ತೆ. ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡ ಕೇಳೋದಿಷ್ಟೇ. ಕಾಸಿಲ್ಲ ಅಂದ ಮೇಲೆ ಗ್ಯಾರಂಟಿಯನ್ನ ನೀಡಿದ್ದೇಕೆ? ಈಗ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಪರದಾಡ್ತಿರೋದೇಕೆ? ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಆತಂಕದ ವಿಷಯ ಅಂದ್ರೆ ಈ ಲಿಸ್ಟ್ ನಲ್ಲಿ ಕೊಡಗು ವಿವಿ ಕೂಡ ಇದೆ. ಸರ್ಕಾರದ ಈ ನಿರ್ಧಾರಕ್ಕೆ ಕೊಡಗಿನಲ್ಲಿ ಆಕ್ರೋಶ ಭುಗಿಲೆದಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಗ್ಯಾರಂಟಿ ಅಂತಾನೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ನುಡಿದಂತೆ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿ ಕೂಡ ಮಾಡಿದೆ. ಆದರೆ ಈಗ ಫ್ರೀ ಯೋಜನೆಗಳಿಂದ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಕಾಸಿಲ್ಲದೆ ಒದ್ದಾಡ್ತಿದೆ. ಕೊಡಗು ವಿವಿಗೂ ತಟ್ಟಿದ ಗ್ಯಾರಂಟಿ ಎಫೆಕ್ಟ್. ವಿವಿ ಬಂದ್ ಮಾಡಿದರೆ ಹೋರಾಟ ಗ್ಯಾರಂಟಿ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ವಿಲ ಅಂತ ಒದ್ದಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಈ ಪೈಕಿ ಕೊಡಗು ವಿವಿಯನ್ನು ಕೂಡ ಬಂದ್ ಮಾಡಲು ನಿರ್ಧರಿಸಿದೆ. ಸರ್ಕಾರದ ಈ ನಡೆಗೆ ಕೊಡಗಿನ ಜನ ಕೆರಳಿ ಕೆಂಡವಾಗಿದ್ದಾರೆ. ಸರ್ಕಾರವೇನೋ ನೂತನ ವಿಶ್ವವಿದ್ಯಾನಿಲಯಕ್ಕೆ ಜಾಗದ ಕೊರತೆ ಇದೆ ಅಂತ ಹೇಳ್ತಿದೆ. ಆದರೆ ಕೊಡಗು ಜಿಲ್ಲೆಯ ವಿವಿಗೆ 100 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಕಟ್ಟಡವಿದೆ. ಅದರಲ್ಲೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ವಿವಿಗಳನ್ನು ಮುಚ್ಚುವ ನಿರ್ಧಾರ ಸರಿಯಲ್ಲ ಅಂತ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಕಿಡಿಕಾರಿದ್ದಾರೆ. ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ ಒಟ್ಟು 7 ಯೂನಿವರ್ಸಿಟಿಯನ್ನು ಈ ರೀತಿ, ಅದರಲ್ಲಿ ಕೊಡಗು ಜಿಲ್ಲೆಯು ಒಂದು. ನಾವು ಯೂನಿವರ್ಸಿಟಿ ಮಾಡಿದ್ದು ಅದಕ್ಕೆ ಪೂರಕವಾಗಿ ಏನು ದಾಖಲಾತಿಗಳನ್ನು ಮಾಡಬೇಕು ಅದನ್ನು ಕಳಿಸಿದರೆ ಕೇಂದ್ರದಿಂದ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಕೂಡ ಹಣ ಬಿಡುಗಡೆ ಮಾಡ್ತದೆ. ಆದರೆ ಏನೂ ಮಾಡದೆ BJP ಸರ್ಕಾರ ಮಾಡಿದ್ದು ಅಂತ ಹೇಳೋ ಒಂದೇ ಉದ್ದೇಶದಿಂದ ಹಣನೂ ಬಿಡುಗಡೆ ಮಾಡಿಲ್ಲ. ಇದು ಮಕ್ಕಳ ಒಂದು ಅಲ್ಲಿ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಭವಿಷ್ಯದ ಮೇಲೆ ಚೆಲ್ಲಾಟ ಆಡುವಂಥ ಕೆಲಸ. ಒಳ್ಳೆಯ ಕೆಲಸ ಅಭಿವೃದ್ಧಿ ಮಾಡಿದಾಗ ಅದರಲ್ಲಿ ರಾಜಕೀಯವನ್ನು ತೂರುವಂಥದ್ದು ಸರಿಯಲ್ಲ. ಸರ್ಕಾರ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಅಂತ ಎಂಥವರಿಗೂ ಅರ್ಥವಾಗುತ್ತೆ. ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡ ಕೇಳೋದಿಷ್ಟೇ. ಕಾಸಿಲ್ಲ ಅಂದ ಮೇಲೆ ಗ್ಯಾರಂಟಿಯನ್ನ ನೀಡಿದ್ದೇಕೆ? ಈಗ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಪರದಾಡ್ತಿರೋದೇಕೆ? ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.